ನನ್ನ ಅನುಭವ ಹೇಗಿದೆ ಅಂತಂದರೆ, ನಾನು ಹುಡುಗನಾಗಿದ್ದಾಗ ನೀರು ತಗೊಬರೋಕ್ಕೆ ಹೋಗ್ತಿದ್ದೆ. ಬಾವಿನಲ್ಲಿ ನೀರು ಸೇರ್ಕೊಂಡು ಬಂದು ದನ ಕರುಗಳಿಗೆ ನೀರು ಕುಡಿಸ್ತಕ್ಕಂಥದ್ದು ಅಥವಾ ಸ್ನಾನ ಮಾಡೋರಿಗೆ ನೀರು ತುಂಬಿಸ್ಕೊಡ್ತಕ್ಕಂಥದ್ದು ಇದು ಮಾಡ್ತಿದ್ದೆ. ನಮ್ಮ ಮನೆ ಪಕ್ಕದಲ್ಲೇ ಬಾವಿ ಇತ್ತು. ಅಲ್ಲಿ ಹೋಗಿ ನೀರು ಸೇದಕ್ಕೆ ಹೋಗುವೆ. ಆ ನೀರು ಸೇದೋಕ್ಕೆ ಹೋದಾಗ ಆ ಗುಬ್ಬಚ್ಚಿಗಳೆಲ್ಲ ಗೂಡು ಕಟ್ಕೊಂಡಿರೋವು ಅಲ್ಲಿ. ಅದರ ಶೆತ್ತೆ ಎಲ್ಲ ಹಾಕಿ ನೀರು ಶೆತ್ತೆ ಎಲ್ಲ ಮುಚ್ಕೊಬಿಟ್ಟಿರೋದು ನೀರನ್ನು. ಆ ನೀರು ಶೆತ್ತೆ ದೂರ ಹೋಗಲಿ ಅಂತೇಳಿ ಮೇಲೆ ಕೆಳಗೆ ಮಾಡ್ತಿದ್ದೆ. ಬಹುಶಃ ಯಾರ್ಯಾರಿಗೆ ಹಳ್ಳಿನಲ್ಲಿ ನೀರು ಸೇದಿದ್ದಾರೆ ಅವ್ರಿಗೆಲ್ರಿಗೂ ಅನುಭವ ಇದೆ ಇದು. ನಮ್ಮ ಜಾತಿ ವ್ಯವಸ್ಥೆ ಹೆಂಗಪ್ಪ ಇದೆ ಅಂತಂದರೆ, ಈ ನೀರು ಸೇದುವಾಗ ಬಿಂದಿಗೆ ಹಾಕಿ ಮೇಲೆ ಕೆಳಗೆ ಮಾಡ್ತೀವಿ, ಆಗ ಶೆತ್ತೆ ಎಲ್ಲ ದೂರ ಸರಿತದೆ. ಆಮೇಲೆ ನೀರು ತಗೋತೀವಿ, ಆಮೇಲೆ ಸ್ವಲ್ಪ ಹೊತ್ತಾದ ಮೇಲೆ ಮತ್ತೆ ಸೇರ್ಕೊಂಡ್ಬಿಡ್ತದೆ. ಹಂಗೆ ನಮ್ಮ ಜಾತಿ ವ್ಯವಸ್ಥೆ ಆಗ್ಬಿಡ್ತದೆ. ಹೌದಲ್ವೇನ್ರಿ? ಯಾರ್ಯಾರು ನೀರು ಸೇದಿದ್ದಾರೆ ಅವ್ರಿಗೆಲ್ಲ ಅನುಭವ ಇದೆ. ಅದಕ್ಕೆ ಬಸವಣ್ಣವರು ಆ ಕಾಲದಲ್ಲೇ ಹೇಳಿದ್ರು, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ. ನೋಡು, ಎಷ್ಟು ವರ್ಷಗಳ ಹಿಂದೆ ಹೇಳಿದ್ದು ಇದು. 850 ವರ್ಷಗಳ ಹಿಂದೆ ಬಸವಾದಿ ಶರಣರು ಇದನ್ನು ಹೇಳದಂಥ ಮಾತು, ಬಸವಣ್ಣವರೇ ಹೇಳದಂಥ ಮಾತು, ವಚನ. ಈ ವಚನ ಹೇಳ್ತಾ ನಾವು ವಿದ್ಯಾವಂತರಾಗಿದ್ದರೂ ಕೂಡ ನಾವು ಜಾತಿ ಬಿಟ್ಟಿಲ್ಲ. ನೀ ಯಾವ ಜಾತಿಯವನಯ್ಯ ಅಂತ ಕೇಳ್ತೀವಿ ನಾವು. ಇದನ್ನ ಬಸವಾದಿ ಶರಣರು ಇದನ್ನು ಬಯಸಿರಲಿಲ್ಲ. ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು, ಎಲ್ಲರೂ ಮನುಷ್ಯರಾಗಿ ಬದುಕಬೇಕು, ಇದನ್ನ ಬಯಸಿದ್ರೆ ಹೊರತು ಬಸವಣ್ಣವರು ಅದಕ್ಕೋಸ್ಕರನೇ ಅನುಭವ ಮಂಟಪ ಮಾಡಿದ್ದದು. ಕೆಲವರಿಗೆ ವಾಂತಿ ಮಾಡ್ಕೊಳ್ಳೋಷ್ಟು ಆಹಾರ ಇದೆ, ಇನ್ನು ಕೆಲವರಿಗೆ ಆಹಾರನೇ ಇಲ್ಲ. ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು. ಅದಕ್ಕೆ ನಾನು ಹುಡುಗನಾಗಿದ್ದಾಗ ನಮ್ಮೂರಿನಲ್ಲಿ ಪಾಪ ಯಾರು ಭತ್ತ ಬೆಳೆಯಲ್ಲ, ಅವರು ಯಾರು ಭತ್ತ ಬೆಳೀತಾರೋ ಅವ್ರ ಮನೆ ಹತ್ರ ಹೋಗಿ ಒಂದು ತುತ್ತು ಅನ್ನಕ್ಕೋಸ್ಕರ ನಿಂತ್ಕೊಳ್ಳೋರು. ಅವ್ರ ಮನೆಯಲ್ಲಿ ಸಣ್ಣ ಮಕ್ಕಳಿಗೆ ಕಾಯಿಲೆ ಬಂದರೆ, ಜ್ವರ ಬಂದರೆ, ಬೇದಿ ಆದರೆ ಅನ್ನಕ್ಕೋಸ್ಕರ ನಿಂತ್ಕೊಳ್ಳಿ. ಯಾಕಂದರೆ ಮುದ್ದೆ ನಾವೆಲ್ಲ ಹುಡುಗರಾಗಿದ್ದಾಗ ಅನ್ನ ಉಣ್ತಿದ್ದದೇ ಅಪರೂಪ. ಇಲ್ಲೂ ಭಾಳ ಜನ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಅನ್ನ ಉಣ್ತಿದ್ದದೇ ಅಪರೂಪ. ನಾವು ಅನ್ನ ಉಣ್ತಿದ್ದದೇ ಯಾವಾಗಪ್ಪ ಅಂತಂದರೆ ಹಬ್ಬ ಮತ್ತು ನೆಂಟರುಗಳು ಬಂದಾಗ. ನಮ್ಮ ಅಜ್ಜಿ ಹೇಳ್ತಿದ್ಲು, ಹೊಟ್ಟೆ ತುಂಬ ಮುದ್ದೆ, ಬಾಯಿ ತುಂಬ ಅನ್ನ ಅಂತ ಹೇಳ್ತಿದ್ರು ಹಿಂದೆ. ಅದಕ್ಕೆ ನಾನು ಕಣ್ಣಾರೆ ನೋಡಿದ್ದೆ, ಬಡವರು ಪಾಪ ಅವ್ರ ಮಕ್ಕಳಿಗೆ ಅನ್ನ ಕೊಡಲಿಕ್ಕೆ ಅವ್ರ ಮನೇಲಿ ಇಲ್ದೇನೆ, ಅಡುಗೆ ಮಾಡದೇನೆ, ಯಾರು ಮನೆ ಅನ್ನ ಮಾಡ್ತಾರೆ ಅವ್ರ ಮನೆ ಹತ್ರ ಕಾಯ್ಕ ನಿಂತ್ಕೊಳ್ಳೋರು ಒಂದು ತುತ್ತಿಗೆ ಅನ್ನಕ್ಕೆ. ನಾನು ಅದಕ್ಕೆ ಮುಖ್ಯಮಂತ್ರಿ ಆದಾಗ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಗೊಬಂದದ್ದು. ಯಾರು ಕೂಡ ಇನ್ನೊಬ್ಬರು ಮನೆ ಹತ್ರ ಹೋಗಿ ನಿಂತ್ಕೋಬಾರ್ದು ಒಂದು ತುತ್ತು ಅನ್ನಕ್ಕೋಸ್ಕರ. ಎಲ್ಲರೂ ಅನ್ನ ಉಣ್ಣಬೇಕು. ಈಗೆಲ್ಲ ಅನ್ನ ಉಣ್ತಾರಲ್ಲ. ಅನ್ನಭಾಗ್ಯ ಕಾರ್ಯಕ್ರಮ ಮಾಡೋದ್ರಿಂದ ಬಡವರು ಅನ್ನ ಉಣ್ತಾರೆ, ಶ್ರೀಮಂತರು ಮೊದಲೇ ಅನ್ನ ಉಣ್ತಿದ್ರು, ಈಗ ಅವರು ಅನ್ನ ಉಣ್ತಾರೆ. ಈಗ ಶ್ರೀಮಂತರೇ ಅನ್ನ ಉಣ್ಣೋದು ಬಿಟ್ಬಿಟ್ಟಿದ್ದಾರೆ ಈಗ, ಯಾಕಂದರೆ ಸಕ್ಕರೆ ಕಾಯಿಲೆ ಬಂದ್ಬಿಟ್ಟದೆ. ಶ್ರೀಮಂತರುಗಳೇ ಅನ್ನ ಉಣ್ಣಲ್ಲ ಈಗ, ಬಡವರೆಲ್ಲ ಅನ್ನ ಉಣ್ತಾರೆ. ಅವ್ರಿಗೇನು ಕಾಯಿಲೆ ಇರ್ತಿದ್ದವ್ರಿಗೆ, ಯಾರಿಗೆ
ಕಾಯಿಲೆ ಇದೆ, ಸಕ್ಕರೆ ಕಾಯಿಲೆ ಇದೆ, ಅವ್ರು ಅನ್ನ ಉಣ್ಣಲ್ಲ. ಅಲ್ವಾ? ರಾಗಿ ಗಂಜಿ ಕುಡಿಯೋಕೆ ಶುರು ಮಾಡಿದ್ದಾರೆ ಈಗೆಲ್ಲ. ರಾಗಿನಲ್ಲೂ ಇರ್ತದೆ ಸಕ್ಕರೆ, ಕಡಿಮೆ ಇರ್ತದೆ ಅಷ್ಟೇ. ಅಕ್ಕಿನಲ್ಲೂ ಇರ್ತದೆ, ಅಕ್ಕಿನಲ್ಲಿ ಜಾಸ್ತಿ ಇರ್ತದೆ, ರಾಗಿನಲ್ಲಿ ಕಡಿಮೆ ಇರ್ತದೆ, ಗೋಧಿನಲ್ಲಿ ಕಡಿಮೆ ಇರ್ತದೆ. ಅಕ್ಕಿ ನಾವು ರಾಗಿ ತಿಂದ್ಬಿಟ್ಟ ತಕ್ಷಣ ಸಕ್ಕರೆ ಕಾಯಿಲೆ ಒಟ್ಟೋಯ್ತದೆ ಅಂತ ಯಾರೂ ಅನ್ಕೋಬೇಕಾದಂಥ ಅಗತ್ಯ ಇಲ್ಲ. ರಾಗಿ ತಿಂದರೂ ಇರ್ತದೆ, ಅಕ್ಕಿ ತಿಂದರೂ ಇರ್ತದೆ, ಗೋಧಿ ತಿಂದರೂ ಇರ್ತದೆ. ಆದರೆ ಇದರಲ್ಲಿ ರಾಗಿ ಗೋಧಿನಲ್ಲಿ ಕಡಿಮೆ ಇರ್ತದೆ, ತರಕಾರಿನಲ್ಲಿ ಇನ್ನೂ ಕಡಿಮೆ ಇರ್ತದೆ. ಅದರಿಂದ ಈ ಅನ್ನ ಭಾಗ್ಯ ಕಾರ್ಯಕ್ರಮ ಮಾಡೋದು ಯಾಕಪ್ಪ ಅಂದರೆ ಈ ಕಾರಣದಿಂದ, ಅನುಭವದಿಂದ ಮಾಡಿದ್ದು. ಈಗ ಎಲ್ಲ ಪಂಚ ಗ್ಯಾರಂಟಿಗಳು ಮಾಡಿದ್ದೀವಲ್ಲ, ಈ ಪಂಚ ಗ್ಯಾರಂಟಿಗಳಿಂದ ಅಸಮಾನತೆಯನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ. ಇದು ಯಾವುದೇ ಪಕ್ಷ, ಯಾವುದೇ ವ್ಯಕ್ತಿ, ಯಾವ ಧರ್ಮಕ್ಕೆ ಸೇರಿದ್ದಾರೆ, ಯಾವ ಜಾತಿಗೆ ಸೇರಿದ್ದಾರೆ ಅಂತಕ್ಕಂಥ ಉದ್ದೇಶ ಇಲ್ಲ. ಎಲ್ಲ ಬಡವರಿಗೂ ಕೂಡ, ಎಲ್ಲ ಬಡವರು ಯಾವುದೇ ಧರ್ಮಕ್ಕೆ ಸೇರಿರಲಿ, ಜಾತಿಗೆ ಸೇರಿರಲಿ, ಯಾವುದೇ ಪಕ್ಷ ಇಲ್ಲಿ ಎಲ್ಲ ಬಡವರಿಗೂ ಕೂಡ ನಾವು ಈ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಸರ್ಕಾರ ಬಂದ ಮೇಲೆ ಈ ಸಾರಿ 1,00,000 ಕೋಟಿ ರೂಪಾಯಿಗಳನ್ನು ಈ ಗ್ಯಾರಂಟಿ ಯೋಜನೆಗಳಿಗೆ 2 ವರ್ಷ 3 ತಿಂಗಳಲ್ಲಿ ಖರ್ಚು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಅದಕ್ಕೆ ಬಸವಣ್ಣವರು ಆಗಲೇ ಮಾಡಿದ್ರು, ಅಸಮಾನತೆ ಹೋಗ್ಬೇಕು, ಸಮಾಜದಲ್ಲಿ ಸಮಾನತೆ ಬರಬೇಕು, ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು, ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳಬೇಕು ಅಂತ ವ್ಯವಸ್ಥೆ ಬಂದಾಗ ಮಾತ್ರ. ಸಂವಿಧಾನದ ಉದ್ದೇಶನೂ ಅದೇನೆ, ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ. ಅದಕ್ಕೆ ನಾವೆಲ್ಲರೂ ಕೂಡ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಬೇರೆ ಧರ್ಮದ ಸಹಿಷ್ಣುತೆ ಕಲ್ತ್ಕೋಬೇಕು, ಬೇರೆ ಧರ್ಮವನ್ನು ಸಹಿಷ್ಣುತೆಯಿಂದ ಕಾಣ್ತಕ್ಕಂಥದ್ದು ನಾವೆಲ್ಲರೂ ಬೆಳೆಸ್ಕೋಬೇಕಾದಂಥ ಮನೋಭಾವ. ಜೊತೆಗೆ ಸಹಬಾಳ್ವೆಯನ್ನು ಕೂಡ ಬೆಳೆಸ್ಕೋಬೇಕಾದದ್ದು ಅತ್ಯಂತ ಅವಶ್ಯ. ಅದಕ್ಕೋಸ್ಕರನೇ ರಾಜೇಂದ್ರ ಮಹಾಸ್ವಾಮಿಗಳು ಆ ಕಾಲದಲ್ಲೇ ಅನ್ನದಾಸೋಹ, ಅಕ್ಷರ ದಾಸೋಹ ಇವನ್ನೆಲ್ಲ ಮಾಡಿ ಹಳ್ಳಿಗಳಲ್ಲಿ ಶಾಲೆಗಳನ್ನು ತೆಗೆದರು. ಹಳ್ಳಿಗಳಲ್ಲಿ ಶಾಲೆ ತೆಗೆದರು. ಕಾರಣ ಯಾಕಪ್ಪ ಅಂತಂದರೆ ಶಿಕ್ಷಣ ಸಿಗಬೇಕು. ಶಿಕ್ಷಣ ಸಿಕ್ಕಿದ್ರು ಮಾತ್ರ ನಾವು ಸ್ವತಂತ್ರರಾಗಲಿಕ್ಕೆ, ಮನುಷ್ಯರಾಗಲಿಕ್ಕೆ, ಮತ್ತು ನಾವು ಈ ಸಮಾಜದಲ್ಲಿ ಜವಾಬ್ದಾರಿಯುತ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯ ಆಗ್ತದೆ.